ಸುಮಲತಾ ಪರ ಕೈ ನಾಯಕ ಬ್ಯಾಟಿಂಗ್ ಬೀಸಿದ್ದಾರೆ. ಶಿವರಾಮೇಗೌಡ ಅವರ ವಿರುದ್ಧ ಎಂಟಿಬಿ ನಾಗರಾಜ್ ಗರಂ ಆಗಿದ್ದು, ಸುಮಲತಾ ಜಾತಿ ಬಗ್ಗೆ ಮಾತನಾಡಿದ್ದು ಸಂಸದ ಶಿವರಾಮೇಗೌಡ ಅವರು ಈ ಹಿನ್ನೆಲೆಯಲ್ಲಿ ಜನರ ಭಾವನೆ ಕೆರಳಿಸುವ ಕೆಲಸ ಮಾಡಬಾರದು. ಕೆಲವರು ರಾಜಕೀಯವಾಗಿ ಬಣ್ಣ ಕಟ್ಟೋದಕ್ಕೆ ಜಾತಿಯನ್ನ ಬಳಕೆ ಮಾಡ್ತಾರೆ. ಜನರಲ್ಲಿ ಕೈ ಮುಗಿದು ಮತಯಾಚನೆಯನ್ನ ಮಾಡಬೇಕು ಅಂತ ಹೇಳಿ ಈಗ ಎಂಟಿಬಿ ನಾಗರಾಜ್ ಅವರು ಶಿವರಾಮೇಗೌಡ ಅವರ ವಿರುದ್ಧ ಆರೋಪವನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ತಿರುಗೇಟನ್ನ ನೀಡಿದ್ದು, ಸರ್ಕಾರದ ಸಾಧನೆ ಹೇಳಿ ಮತ ಕೇಳಬೇಕು, ಜಾತಿಯ ವಿಚಾರವನ್ನ ಹಿಡಿದು ಪ್ರಚಾರ ಮಾಡಬಾರದು ಅಂತ ಹೇಳಿ ವಸತಿ ಸಚಿವ ಎಂಟಿಬಿ ನಾಗರಾಜ್ ಈ ಮಾತು ಹೇಳಿದ್ದಾರೆ. ವಸತಿ ಸಚಿವ ಎಂಟಿಬಿ ನಾಗರಾಜ್ ಒಂದಷ್ಟು ಕಿವಿ ಮಾತುಗಳನ್ನ ಕೂಡ ಹೇಳಿದ್ದಾರೆ. ಶಿವರಾಮೇಗೌಡ ಅವರ ವಿರುದ್ಧ ಕೂಡ ಹರಿಹಾಯ್ದಿದ್ದಾರೆ. ಜನರ ಬಳಿ ಮತವನ್ನ ಕೇಳಬೇಕು, ಅದು ಸರ್ಕಾರದ ಸಾಧನೆಯನ್ನ ಹೇಳಿ ಮತವನ್ನ ಕೇಳಬೇಕಾಗತ್ತೆ. ಆದ್ರೆ ಈ ರೀತಿಯಾಗಿ ಜಾತಿಯ ವಿಚಾರವನ್ನ ಎತ್ತಿಕಟ್ಟಿ ಬಣ್ಣವನ್ನ ಕಟ್ಟಿ ಆ ರೀತಿ ಒಂದು ಆರೋಪವನ್ನ ಮಾಡೋದಾಗಿರ್ಬೋದು, ಮತವನ್ನ ಕೇಳೋದು ಸರಿಯಲ್ಲ ಅಂತ ಹೇಳಿ ಶಿವರಾಮೇಗೌಡ ಅವರ ವಿರುದ್ಧ ಎಂಟಿಬಿ ನಾಗರಾಜ್ ಗರಂ ಆಗಿದ್ದಾರೆ. ಸುಮಲತಾ ಜಾತಿಯ ಬಗ್ಗೆ ಎಲ್ಲ ಶಿವರಾಮೇಗೌಡ ಅವರು ಮಾತನಾಡಿದ್ರು. ಈ ಒಂದು ರಾಜಕೀಯ ಬಣ್ಣ ಕಟ್ಟಲು ಜಾತಿಯ ಬಳಕೆಯನ್ನ ಮಾಡಲಾಗತ್ತೆ, ಸರ್ಕಾರದ ಸಾಧನೆಯನ್ನ ಹೇಳಿ ಮತವನ್ನ ಕೇಳಬೇಕು ಅಂತ ಹೇಳಿ ಎಂಟಿಬಿ ನಾಗರಾಜ್ ಈಗ ಶಿವರಾಮೇಗೌಡ ಅವರ ವಿರುದ್ಧ ತಿರುಗೇಟನ್ನ ನೀಡಿದ್ದಾರೆ. ನಾಯ್ಡುಗಳ ಭಯನ ಮಂಡ್ಯ ಜಿಲ್ಲೆ ಬೆಂಗಳೂರಲ್ಲೆಲ್ಲ ಹೊಡ್ಸ್ಕೊಂಡ್ಬಿಟ್ಟಿದ್ದ ನಾಯ್ಡುಗಳು. ಇಡೀ ಬೆಂಗಳೂರಿನ ಹಣಕಾಸಿನಲ್ಲಿ ರಿಯಲ್ ಎಸ್ಟೇಟ್ ಆವರಿಸಿಕೊಂಡಿರ್ತಕ್ಕಂಥವ್ರು ತೆಲುಗಾಯಗಳು ಮತ್ತು ತಮಿಳು. ಜಾತಿ ಮುಖ್ಯ ಅಲ್ಲ. ಅಂಬರೀಷ್ ಯಾವ ಜಾತಿನಪ್ಪ? ಒಬ್ಬ ಗೌಡ್ರ ಜಾತಿನಲ್ಲಿ ಹೋಗಿ ಮದುವೆ ಆಗಿ 28 ವರ್ಷ ಅವ್ರ ಜೊತೆಯಲ್ಲಿ ಸಂಸಾರ ಮಾಡಿ ಅವ್ರಿಗೂ ಒಬ್ಬ ಗಂಡು ಮಗನಿದ್ದಾನೆ. ಇಬ್ರು ವಿಲೀನ ಆದ್ಮೇಲೆ ಜಾತಿ ಆಯಮ್ಮನು ಗೌಡ್ರೆ ಆದ್ರು. ಅರ್ಥ ಆಯ್ತು ನಿನಗೆ? ಇದು ರಾಜಕೀಯವಾಗಿ ಬಣ್ಣ ಕಟ್ಟಲಿಕ್ಕೆ ಆಗ ಮಾತಾಡಕ್ ಹೋಗಬಾರ್ದು. ನಾವು ರಾಜಕೀಯದಲ್ಲಿ ನಾವು ಓಟ್ ಕೇಳಬೇಕು. ನಾವು ಸಮ್ಮಿಶ್ರ ಸರ್ಕಾರದಲ್ಲಿ ನಮ್ಮ JDS ಕ್ಯಾಂಡಿಡೇಟ್ ಗೆಲ್ಲಬೇಕು. ನಿನಗೆ ಅರ್ಥ ಆಯ್ತಾ? ಇದ್ರ ಸುಮ್ಮನೆ